ಪ್ರೀತಿಸಿ ಮದುವೆಯಾದ ನವದಂಪತಿಗೆ ಪೋಷಕರು ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಬೆಂಗಳೂರಿನ ಆಂಧ್ರಹಳ್ಳಿಯಲ್ಲಿ ರಾತ್ರಿ ಈ ಘಟನೆ ನಡೆದಿದೆ. ಸಿದ್ಧಗಂಗಯ್ಯ ಮತ್ತು ಮಾಲಾ ಕಳೆದ 3 ವರ್ಷಗಳಿಂದ ಪ್ರೀತಿಸ್ತಾ ಇದ್ದರು. ಆದರೆ ಇವರ ಪ್ರೀತಿಗೆ ಜಾತಿ ಅಡ್ಡಿಯಾಗಿತ್ತು. ಇದನ್ನು ಲೆಕ್ಕಿಸದೆ 8 ತಿಂಗಳ ಹಿಂದೆಯಷ್ಟೇ ಮದುವೆಯಾಗಿದ್ದರು. ಮಾಲಾ ತಂದೆ ತಾಯಿ ಕೂಡ ಮದುವೆಗೆ ಒಪ್ಪಿದ್ರು. ಆದ್ರೀಗ ಗಂಡನ ಮನೆ ಬಿಟ್ಟು ಬರುವಂತೆ ಮಾಲಾ ತಾಯಿ ವಿಶಾಲಾಕ್ಷಿ ಒತ್ತಾಯಿಸ್ತಾ ಇದ್ದಾರೆ. ತಾಯಿಯ ಮಾತು ಕೇಳಲಿಲ್ಲ ಅಂತ ರಾತ್ರಿ ಗುಂಪು ಕಟ್ಟಿಕೊಂಡು ಬಂದು ಇಡೀ ಕುಟುಂಬಕ್ಕೆ ಕಣ್ಣಿಗೆ ಖಾರದ ಪುಡಿ ಎರಚಿ ರಾಡ್ನಲ್ಲಿ ತಲೆಗೆ ಹೊಡೆದು ಗಾಯಗೊಳಿಸಿದ್ದಾರೆ. ಮಾಲಾ BCA ಓದಿದರೆ ಸಿದ್ಧಲಿಂಗಯ್ಯ SSLC. ಇದೇ ಇವರ ಪ್ರೀತಿಗೆ ಶಾಪ ಆಯಿತು ಎನ್ನಲಾಗಿದೆ. ಗಾಯಗೊಂಡವರನ್ನು ರಾಜಗೋಪಾಲ್ ನಗರದ ಜ್ಯೋತಿ ನರ್ಸಿಂಗ್ ಹೋಮ್ಗೆ ಸೇರಿಸಲಾಗಿದೆ. ನಮ್ಮ ಪಾಡಿಗೆ ನಮ್ಮನ್ನು ಬದುಕಲು ಬಿಡಿ ಅಂತ ನವದಂಪತಿ ಅಂಗಲಾಚಿದ್ದಾರೆ. ಅಕ್ಕ ಏನು ಗೊತ್ತಾರ ಅಪ್ಪನ ಹೊಡಿತಾರೆ ಸರ್. ಅವ್ರು ಬಂದು ಅಪ್ಪ ಏನಂದ್ರೆ ಏನು ಗೊತ್ತಾರ ಸರ್ ಮಾಡ್ಕೊಂಡು ದಯವಿಟ್ಟು ನಾವು ಕೇಳೋದಿಷ್ಟೇ, ನಮ್ಮ ತಮ್ಮಗೆ ನ್ಯಾಯ ಕೊಡಿಸಿ, ನಮ್ಮ ಮಾಲಾ ನಮ್ಮ ಸಿದ್ಧಗಂಗಾ ಚೆನ್ನಾಗಿರಲಿ, ನಮ್ಮ ಕುಟುಂಬ ಚೆನ್ನಾಗಿರಲಿ ಅಷ್ಟೇ ನಾವು ಕೇಳ್ಕೊಳ್ಳೋದು. ನಮ್ಗೆ ಆ ಅಮ್ಮನ ಕಡೆಯಿಂದ ಒಂದು ಪೈಸೆನೂ ಬೇಡ, ಏನೂ ಬೇಡ. ಅವಳೆಲ್ಲ ಸುಳ್ಳು ಹೇಳ್ಕೊಂಡು ತಿರುಗ್ತಾ ಇರ್ತಾಳೆ, ಹಂಗೆ ಕಳ್ಳರು ಗಿಳ್ರು ದುಡ್ಡು ಮೋಸ ಮಾಡಿದ್ರು ಹಂಗೆ ಹಿಂಗೆ ಅಂತ. ನಾವು ಆ ಥರ ಏನಿಲ್ಲ, ನಮ್ಮ ತಂದೆ ಜಮೀನಿದೆ ಅಷ್ಟೇ ಸಾಕು ನಮಗೆ. ಅವ್ರು ಫೋನ್ ಮಾಡಿ ಯಾವಾಗಲೂ ಈ ಹುಡುಗಿನ ಬಾ 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 ಮನೆಗೆ ಬಾ ಮನೆಗೆ ಬಿಟ್ಬಿಡೋಣ ಅಂತ ಆ ಅಪ್ಪ ಫೋನ್ ಹಾಕ್ತಾನೆ ಸರ್. ಇವತ್ತು ನೈಟು ಸುಮಾರು ಒಂದು 11 ಗಂಟೆನೋ ಏನೋ ಸರ್, ಅವಾಗ 10 ಮುಕ್ಕಾಲು 11 ಗಂಟೆನೋ ಆಗ ಫೋನ್ ಹಾಕಿದ್ದಾನೆ ಸರ್. ಅವ ನಾನು ಫೋನ್ ರಿಸೀವ್ ಮಾಡಿಬಿಟ್ಟು ಏನು ಬರಬೇಕು, ಎಲ್ಲಿ ಬರಬೇಕು, ಯಾಕೆ ಬರಬೇಕು ಹುಡುಗಿ ಅಂತ ಅಂದ್ಬಿಟ್ಟು ನಾನು ಕೇಳಿದೆ, ಫೋನ್ ಯಾಕೆ ಮಾಡ್ತೀರಾ ನೀವು ಅಂತ ಅಂದ್ಬಿಟ್ಟು. ಅಷ್ಟೇ ಸರ್. ಆಮೇಲೆ ತಗೋ ರಿಟರ್ನ್ ಫೋನ್ ಹತ್ತು ಕಡೆಯಿಂದ ಹಾಕ್ಬಿಟ್ಟು ಎಲ್ಲ ಹೊಡಿಯೋಕ್ಕೆಲ್ಲ ರೆಡಿ ಆಗಿಬಿಟ್ಟಿದ್ದಾರೆ ಅವರು. ಸರ್ ನಾನು ಇಷ್ಟಪಟ್ಟು ಮನಸಾರೆ ನಾನು ಒಪ್ಪಿ ಇವ್ರ ಜೊತೆ ಬಂದಿರೋದು ಸರ್. ಇದ್ರೆ ಇವ್ರ ಜೊತೆ ಇರ್ತೀನಿ, ಇಲ್ಲಾಂದರೆ ಸತ್ರ ಇವ್ರ ಜೊತೆ ಸಾಯ್ತೀನಿ ಅಂತ ನಾನಿದ್ದೀನಿ ಸರ್.